ಈ ಮೇಕಪ್ ಪೌಚ್ ಟ್ರಾವೆಲ್ ಮಾಡೋ ಹುಡುಗಿರ್ಗಂತೂ ತುಂಬ ಯೂಸ್ಫುಲ್. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಪ್ರಿಯ ರಾವ್. ಬೆಳಗ್ಗೆ ಇನ್ನೂ ಕಣ್ಬಿಟ್ಟು ಕೂತಿದ್ದೀನಿ, ಅಷ್ಟರಲ್ಲಿ ಇವಳು ಬಂದು ಎಗ್ರಿ ನನ್ನ ಮಂಚದ ಮೇಲೆ ಕುತ್ಕೊಂಡ್ಬಿಡದ. ಇನ್ನು ಇವಳನ್ನ ತಡಿಯೋಕ್ಕಾಗಲ್ಲ ಅಂತ ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟೆ. ಅವಳಿಗೆ ಆಡ್ಕೋತಿದ್ದೆ ಹೆಂಗೆ ಬ್ಲ್ಯಾಕಿ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಆಮೇಲೆ ಮುಖ ಕಚ್ಕೊಳ್ಳೋಂಥ ಅರ್ಶಿನ ಹಾಕಿ ಇಟ್ಟರೆ ನಮ್ಮಮ್ಮ ಎತ್ತೋ ಒರೆಸ್ಬೇಕಿಲ್ಲೆಲ್ಲ ಅಂತ ತೆಗ್ದು ಸೈಡಿಗೆ ಇಟ್ಬಿಡೋದ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಬಿಡಿ, ಇನ್ನೇನು ಪೂಜೆ ಮಾಡಬೇಕಿತ್ತು ಅಂತ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು, ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಅಭಿಷೇಕ ಮಾಡಬೇಕಿತ್ತು. ಅದಕ್ಕೋಸ್ಕರ ಹೋಗಿ ಬೇಗ ಎಲ್ಲ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅಭಿಷೇಕ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ರಾಯರು ಅಂತ ಅಂದರೆ ಎಲ್ರಿಗೂ ಇಷ್ಟನೇ ಆಲ್ಮೋಸ್ಟ್. ಈಗಂತೂ ನನಗಂತೂ ಯಾವಾಗಿಂದ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ನೋ ಗೊತ್ತಿಲ್ಲ. ಆದರೆ ಏನೇ ವಿಷಯ ಆಗಲಿ ಇವ್ರ ಹತ್ರ ಅಂತೂ ನನಗೆಲ್ಲ ಹೇಳ್ಕೊಂಡೇ ಹೇಳ್ಕೊತೀನಿ. ಅಷ್ಟು ಇಷ್ಟ ನನಗೆ ಅವರು ಅಂತ ಅಂದರೆ. ರಾಯರು ಅಂತ ಅಂದರೆ ಅವರು ಇಲ್ಲಿವರೆಗೂ ನಾನು ಬೇಡಿದ್ದೇನೂ ಇಲ್ಲ ಅಂತ ಅಂದಿಲ್ಲ, ಎಲ್ಲ ಕೊಟ್ಟಿದ್ದಾರೆ. ಹೇಳೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಭಕ್ತಿ, ಅಷ್ಟು ಮಟ್ಟಿಗೆ ಪ್ರೀತಿ ಅವ್ರ ಮೇಲೆ. ನಿಜವಾಗ್ಲೂ ಕಲಿಯುಗದ ದೇವರು ಅಂತ ಅಂದರೆ ಇವರೇ. ಒಂಥರ ಮನಸ್ಸಿಗೆ ಅವ್ರ ಜಾಗನೂ ನೆಮ್ಮದಿನೇ ಅವರಿಗೆ. ಅವ್ರನ್ನ ನೋಡೋದೇ ಒಂದು ಖುಷಿ, ಅವ್ರಿಗೆ ಪೂಜೆ ಮಾಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಹೇಳೋಕ್ಕಾಗಲ್ಲ ಬಿಡಿ. ಆಮೇಲೆ ಇನ್ನೇನು ಮಿರರಲ್ಲಿ ಒಂದು ಫೋಸ್ ಕೊಟ್ಟು, ತಿಂಡಿ ತಿಂದಿರಲಿಲ್ಲ ಆ್ಯಕ್ಚುಲಿ. ಇನ್ನು ಫಸ್ಟು ಭಗವದ್ಗೀತೆ ಓದ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ನಾನು ಭಗವದ್ಗೀತೆ ಓದೋದು ಅಭ್ಯಾಸ ಮಾಡಿದ್ದೀನಲ್ಲ. ಸೊ ಆಮೇಲೆ ತಿಂಡಿ ತಿನ್ನೋ ಅಷ್ಟೊತ್ತಿಗೆ 12:15 ಆಗಿತ್ತು. ಪೂಜೆ ಮುಗಿಸಿದ್ದು ತಿಂಡಿ ತಿನ್ನೋಕ್ಕೆ. ತಿಂಡಿ ತಿಂದು ವೀಡಿಯೋಗೆ ಪೋಸ್ಟ್ ಕೊಡ್ತಿದ್ದೆ. ಅಷ್ಟರಲ್ಲಿ ಸಂಜೆ ಆಗಿ ಹೋಯಿತು. ವೀಡಿಯೋ ಕ್ಲಿಪ್ಪಿಂಗ್ ಮರ್ತೇ ಬಿಟ್ಟೆ ಮಾಡೋದು ಮಧ್ಯ. ಆವಾಗ ಬಂತು ನೋಡಿ ಅಮೆಝಾನಿಂದ ಬುಕ್ ಮಾಡಿದ ಪಾರ್ಸಲು. ಮೊನ್ನೆನ ಬುಕ್ ಮಾಡಿದ್ದೆ, ಇವತ್ತು ಅಲ್ಲೇ ಬಂತು. ಇದಂತೂ ಆ್ಯಕ್ಚುಲಿ ಹುಡುಗಿರಿಗೆ ಹೇಳಿ ಮಾಡಿಸಿದ ಬ್ಯಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಹುಡುಗಿರಿಗೆ ಗೊತ್ತಲ್ಲಪ್ಪ, ಮೇಕಪ್ ಪ್ರಾಡಕ್ಟ್ಸು ಸ್ವಲ್ಪ ಇರುತ್ತವೆ ಜಾಸ್ತಿ. ಅದು ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಮೇಕಪ್ ಪ್ರಾಡಕ್ಟ್ಸ್ ತೊಗೊಂಡೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಸ್ಮಾಲಾಗಿ ಎಷ್ಟು ಬೇಕಷ್ಟು ಇಟ್ಕೊಬೋದು. ಈ ಪ್ರಾಡಕ್ಟ್ದು ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ. ಆ್ಯಂಡ್ ಇವತ್ತಿನ ಕತೆ ಅಷ್ಟೇ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಾಲೋ ಮಾಡಿ. ಟಾಟಾ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.